ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಚಂದು ವಿಡಿಯೋ ಮಾಡಿದ್ರೆ ಇದೆಲ್ಲ ಮಾಡಬೇಡ ಅಂತಿರ್ತಾರೆ, ಆದರೂ ನಾನು ಮಾಡ್ತೀನಿ, ಬಿಡಲ್ಲ. ಸೊ ಬಂದರು, ಏನು ತಗೊಂಡ್ಬರುತ್ತೆ ನೋಡಲಿ. ಹಾಯ್ ಮಾಡು. ಹಾಯ್. ನಾನಿವತ್ತು ಬಾಚಣಿಗೆ ಯೂಸ್ ಮಾಡಿಲ್ಲ, ಯಾಕೇಳಿ ರೆಸ್ಟ್ ಇದಕ್ಕಿನ್ನು ಒಂದು ತಿಂಗಳು ರೆಸ್ಟ್ ಅಂದ್ಕೊಡಿ. ಬಟ್ ಈ ವಿಡಿಯೋ ಪಬ್ಲಿಷ್ ಆಗುತ್ತೋ ಇಲ್ವೋ ಅವಳಿಗೆ ಡೌಟು. ಯಾಕೆ ಮಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಗಲ್ಲ. ಬಟ್ ವಿಡಿಯೋ ನಾನಂತೂ ಬಿಡಲ್ಲ, ಯಾಕೆಂದ್ರೆ ನಾನಲ್ಲಿ ಹೆಡ್ ಶೇವ್ ಮಾಡಿಸಿದ್ಮೇಲೆ ಚೆನ್ನಾಗಿ ಕಂಡ್ರೆ ನಾನು ಬಿಡ್ತೀನಿ, ಇಲ್ಲ ನಾನು ಬಿಡಲ್ಲ. ಸೊ ಇವತ್ತು ಏನಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಸೊ ಇವತ್ತು ಚಂದು ತಲೆ ಮುಡಿ ಕೊಡ್ತಿದ್ದಾರೆ ನಮ್ಮ ಮನೆ ದೇವರಿಗೆ. ಸೊ ಅದಕ್ಕೆ ಟೆಂಪಲ್ಗೆ ಹೋಗ್ತಾ ಇದೀವಿ. ಆಮೇಲೆ ಕೆಲವರು ತತ್ವಜ್ಞಾನಿಗಳು ತಲೆ ಮುಡಿ ಹಾಕಿ ಕೊಡ್ತೀರಿ, ಗಡ್ಡೆ ಹಾಕಿ ಕೊಡ್ತೀರಿ, ಬರ್ತದೆ ಅಂತ ಕೊಡ್ತೀರಿ, ಕೈ ಕೊಡಿ, ಕಾಲ್ ಕೊಡಿ, ಕಣ್ ಕೊಡಿ, ಮೂಗ್ ಕೊಡಿ ಅಂತ ಅನ್ಬೇಡಿ. ಉಪೇಂದ್ರ ಅವ್ರ ಫಿಲಮ್ ತರ ಇದು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲರೂ ಕೊಡೋದು. ಹೌದು. ಸೊ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮು ಅಂದ್ರೆ ಇನ್ನು ನೋಡಿಲ್ಲ, ನೋಡ್ಬೇಕು ಹೆಂಗ್ ಕಾಣಿಸ್ತಾರೆ ಚಂದು ಅಂತ. ಏನೋ ಬಿಯರ್ಡ್ ಇಲ್ದೆ, ಸಾರಿ ಬಿಯರ್ಡ್ ಇಲ್ದೆ, ಕೂದ್ಲಿಲ್ದೆ, ತಲೆ ಕೂದ್ಲಿಲ್ದೆ ನಾನು ಯಾವತ್ತೂ ನೋಡಿಲ್ಲ ಚಂದನ. ಸೊ ಇವತ್ತು ನೋಡ್ಬೇಕು ಹೆಂಗ್ ಕಾಣಿಸ್ತಾರೆ ಅಂತ. ಬಟ್ ನಾನಂತೂ ಈ ವಿಡಿಯೋ ಬಿಟ್ಟೇ ಬಿಡ್ತೀನಿ, ನೀವೆಲ್ಲರೂ ನೋಡ್ಲೇಬೇಕು ಚಂದು ಹೆಂಗ್ ಕಾಣಿಸ್ತಾರೆ ಅಂತ. ಸೊ ಚಿಕ್ಕ ಹುಡುಗನ್ ತರ ಕಾಣಿಸ್ತಾರ ಅಥವಾ ಫುಲ್ ಖರಾಬಾಗಿ ಕಾಣಿಸ್ತಾರ ಗೊತ್ತಿಲ್ಲ, ನೋಡೋಣ, ತೋರಿಸ್ತೀನಿ. ಪ್ಲೀಸ್ ವೀಕ್ಷಕರೇ, ನನ್ನನ್ನು ಕ್ಷಮಿಸಿ. ನನ್ನ ವೈಯಕ್ತಿಕ ತಲೆ ಹಾಗೂ ಗಡ್ಡವನ್ನ ತೆಗೆದ ನಂತರ ನಿಮಗೆ ತೋರಿಸಲಾಗುವುದಿಲ್ಲ, ಕಾರಣ ನಾನು ತುಂಬಾ ಸುಂದರವಾಗಿ ಕಂಡರೆ ನನಗೆ ದೃಷ್ಟಿ ಆಗಬಹುದು, ಹಾಗಾಗಿ. ಸೊ ಫೈನಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಯಪ್ಪ, ನಂಗೆ ಇವಾಗಲೇ ಸುಸ್ತಾಗ್ತದೆ, ತಿಂಡಿ ಬೇರೆ ತಿಂದಿಲ್ಲ. ಬೆಟ್ಟ ನೋಡಿ ಎಷ್ಟು ಎತ್ತರದಲ್ಲಿ ಕಾಣಿಸ್ತಾ ಇದೆ, ಹತ್ತಕ್ಕೆ ಸುಸ್ತಾಗಬಹುದು. ಚಂದನ್ ಗೌಡ್ರೆ, ಇದೇ ಇಲ್ಲೇ ತೊಳ್ಕೊತಿದ್ಯಾ? ಇಲ್ಲೇನಾ? ನೀರು ಹಾಕ್ಬೇಕಲ್ಲ. ಸಾಕಾ? ಆಯ್ತು ಬಿಡು, ಓಕೆ, ನೆನಪಿರ್ಲಿ. ಚಂದು, ಈ ಕಡೆ ತಿರುಗು, ಒಂದ್ಸಲಿ ನೋಡ್ತೀನಿ. ಇನ್ನು ಗೆಸ್ ಮಾಡಕ್ ಆಗಲ್ಲ, ಆಗುತ್ತೆ. ಹೌದಾ? ಹೌದಾ, ನೋಡೋಣ ಹೆಂಗ್ ಕಾಣಿಸ್ತಾರೆ ಅಂತ. ವಿಡಿಯೋ ಮಾಡ್ತಾ ಇದೀನಿ ಅಂತ. ಎಷ್ಟು ರೂಪಾಯಿ? ವಾ, ಚೆನ್ನಾಗಿ ಕಾಣಿಸ್ತಿದೆ, ಏನಿಲ್ಲ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ಇದು ಕಲ್ಯಾಣಿ. ನಾವು ಯಾವುದೇ ಟೆಂಪಲ್ಗೆ ಹೋದರೂ ಈ ಥರ ಕಲ್ಯಾಣಿ, ಕೊಳ ಅಥವಾ ನದಿ ಏನೋ ಒಂದು ಇದ್ದೇ ಇರುತ್ತೆ. ಅಲ್ಲಿ ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಚಂದು ಮುಡಿ ಕೊಟ್ರಲ್ಲ, ಸೊ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಬೆಟ್ಟ ಹತ್ತೋದಕ್ಕೆ ಹೋಗಬೇಕು. ಸೊ ತುಂಬ ಕ್ಲೀನಾಗಿದೆ ಆ್ಯಕ್ಚುಲಿ ಕಲ್ಯಾಣಿ. ಗೋವಿಂದ ಚಲವರಾಯ ಸ್ವಾಮಿ ಪಾದಕ್ಕೆ ಗೋವಿಂದ, ನರಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ, ಗೋವಿಂದ ಅನ್ನೋರ್ ಮನೆ ಉದ್ಧಾರ ಆಗ್ಲಿ ಗೋವಿಂದ. ಹ್ಞೂ, ಈಗ ಹೇಳ್ಬೇಕಣ್ಣ ನೀವು ಗೋವಿಂದ ಅಂತ ಹೇಳ್ಕೊಡ್ಬೇಕು. ತುಂಬಾ ಚೆನ್ನಾಗಿದೆ. ಹೋಗು, ನಮ್ಮ ದೇವ್ರದ್ದು ಮೂರ್ನಾಮ ಮೂರಕ್ಕೆ ಹೋಗು, ಹೋಗು, ಗೋ ಗೋ. ಕಲ್ಯಾಣಿ ಪೂಜೆ ಮಾಡೋ ಕಡೆ ಪಟ್ಟಿ ತರ ಬೇಡ, ಹಿಂಗೆ ರೌಂಡ್ ಬರ್ಬೇಕು. ನಡುಗಬೇಡಿ.
ನರಸಿಂಹ ಸ್ವಾಮಿಯ ಪಾದಕ್ಕೆ ಗೋವಿಂದ ಗೋವಿಂದ ನುಡುಕ್ತಾವ್ರೆ ಗೋವಿಂದ ಯಾಕೆ ನುಡುಕ್ತಾವ್ರಣ್ಣ ಏನಂತೆ 4 ದಿವಸದಿಂದ ಯಾಕೋ ಒಂಥರ ಆಗ್ಬಿಟ್ಟಿದೆ ಅಂತವ್ರಿಗೆ. ಚಂದು ಹೇಳ್ಕೊಂಡು ಹೋಗು. ಹತ್ತಕ್ಕಾಗ್ತಾ ಇಲ್ಲ ಅವ್ರ ಕೈಲಿ, ಹೇಳ್ಕೊಂಡು ಹೋಗ್ತಾವ್ರೆ. ಹತ್ತಕ್ಕಾಗ್ತಾ ಇಲ್ಲ, ಅದು ಹೆಂಗತ್ತದು ಇಷ್ಟು ದೂರ? ಅಯ್ಯಪ್ಪ ಚಂದು ನಂಗಂತೂ ಸುಸ್ತು. ಪಾದಕ್ಕೆ ಗೋವಿಂದ ಗೋವಿಂದ ಫೈನಲಿ ಬಂದ್ವಿ. ನರಸಿಂಹ ಸ್ವಾಮಿಯ ಪಾದಕ್ಕೆ ಗೋವಿಂದ ಗೋವಿಂದ ಸ್ವಾಮಿ ಏನ್ ಲಡ್ಡು ತಗೊಬಂದ? ಲಡ್ಡು ತಿಂದವರಿಗೆ ಗೋವಿಂದ. ಇಲ್ಲಿ ಯಾರಾದ್ರೂ ನನ್ನ ಮೇಗ ಬುಂಡೆ ಮಾಡಿಸಿದ್ಮೇಲೆ ಗೆಸ್ ಮಾಡಿದ್ರೆ ಅವ್ರಿಗೆ 100 ರೂಪಾಯಿ ಬಹುಮಾನ ಕೆಳಗೆ ಅಷ್ಟರಲ್ಲಿ. ಆಯ್ತು ನೋಡಿ, ನೋಡೋಣ, ನೋಡ್ತೀನಿ. ಯಾರಾದ್ರೂ ಗೆಸ್ ಮಾಡಿ. ನೀವ್ ಈ ತರ ಅಲ್ಲ 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 ಅವ್ರಿಗೆ 100 ರೂಪಾಯಿ ಕೊಡಿ. ನಾನು ಯಾರು ಗೆಸ್ ಮಾಡ್ತಾರೆ ಅವ್ರಿಗೆ 100 ರೂಪಾಯಿ ಬಹುಮಾನ ಉಂಡಿಗೆ ಹಾಕ್ಬಿಟ್ಟಿದ್ದೀನಿ. ಸೊ ನೀವು ಗೆಸ್ ಮಾಡಿದ್ದಾರೆ. ಪೋಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕೊಡಿ ಕೊಡಿ, ತೆಗಿತೀನಿ ನಾನು, ಕೊಡ್ರ. ಸೊ ಬೆಟ್ಟ ಇಳಿದ ತಕ್ಷಣ ನಾವು ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿಂದ ಬಂದು ತಣ್ಣಗಿರೋ ಕಬ್ನಾಲ್ ಕೊಡಿಸಿದ್ರು ಚಂದು. ಸೊ ಚೆನ್ನಾಗಿತ್ತು ಕಬ್ನಾಲು, ಯಾಕಂದರೆ ಬೆಳಿಗ್ಗೆಯಿಂದ ಬೇರೆ ಏನೂ ತಿಂದಿರಲಿಲ್ಲ ನಾವು. ಚಂದನ ಯಾರೂ ಕಂಡುಹಿಡಿಯಲ್ಲ ಅಂತ ಅಂದ್ಕೊಂಡಿದ್ರು, ಬಟ್ ತುಂಬ ಜನ ಕಂಡುಹಿಡಿದ್ರು ಅವ್ರನ್ನ. ಸೊ ಅದಾದಮೇಲೆ ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಿತ್ತು. ಸೊ ಅಮ್ಮ ಮನೆಯಿಂದ ಚಿತ್ರಾನ್ನ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಆಮೇಲೆ ಚಂದು ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ನಮಗೆ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ಲು ಮತ್ತು ಮೊಸರನ್ನ ಎಲ್ಲ ಕೊಟ್ಟರು. ಸಕ್ಕರೆ ಪೊಂಗಲ್ ಅಂತೂ ಅದ್ಭುತವಾಗಿತ್ತು ನಿಜವಾಗ್ಲೂ. ಯಾರೇ ಬಂದ್ರೂ ಇಲ್ಲಿ ಸಕ್ಕರೆ ಪೊಂಗಲ್ ತಿನ್ನೋದನ್ನು ಮಾತ್ರ ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪುಳಿಯೋಗರೆ ಕೂಡ ಫೇಮಸ್, ಗೊತ್ತಲ್ಲ ನಿಮಗೇ, ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಫೇಮಸ್ ಅಂತ. ಸೊ ಅದಾದಮೇಲೆ ಅಲ್ಲೇ ಟೆಂಪಲ್ ಹತ್ರನೇ ಕೂತ್ಕೊಂಡು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಸೊ ಮನೆಗೆ ಹೊರಡೋ ಟೈಮಲ್ಲಿ ಅಲ್ಲೇ ಕಡಲೆಪುರಿ ಎಲ್ಲ ಹಾಕಿರ್ತಾರಲ್ಲ. ಸೊ ಯಾವುದಾದ್ರೂ ಟೆಂಪಲ್ಗೆ ಹೋದರೆ ಕಡಲೆಪುರಿ ತೊಗೊಳ್ದೆ ನಾವು ಮನೆಗೆ ಹೋಗಲ್ಲ. ಅಲ್ಲಿಂದ ಕಡಲೆಪುರಿ ತಂದು ಮನೇಲಿ ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಸೊ ಕಡಲೆಪುರಿ ಎಲ್ಲನೂ ತೊಗೊಂಡು ಮನೆಗೆ ಹೊರಟ್ವಿ ನಾವು. ತಿರುಗುಪುಡಿ ಫಸ್ಟ್ ನಾನೇ ಕನ್ನಡಿಲಿ ನೋಡಿದ್ದು, ನೋಡಕ್ ಆಯ್ತಲ್ಲ ಗುರು. ನನ್ನ ವಿಡಿಯೋ ಬಿಡ್ಬೇಡ, ನಿಂಗೆ ಅಮ್ಮೆ ಅಂತೀನಿ ಪ್ಲೀಸ್ ಕಣೆ, ಬಿಡ್ಬೇಡ. ತಿರುಗು ಈ ಕಡೆ ನೀಟಾಗಿ. ಸಕ್ಕತ್ತಾಗಿ ಕಾಣ್ತಾ ಇದೆಯಾ? ಚೆನ್ನಾಗಿ ಕಾಣ್ತಿಲ್ಲ ನಾನು. ನರಸಿಂಹ ಸ್ವಾಮಿ ಚೆನ್ನಾಗಿ ಕಾಣ್ತಾ ಇದ್ದೀರಾ? ನಂಗೆ ಚೆನ್ನಾಗಿ ಕಾಣ್ತಿಲ್ಲ ನಾನು. ಬರ್ತೀವಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿದ್ದೆ ಅವರಿಬ್ರು ಮಧ್ಯದಲ್ಲಿ. ಆಮೇಲೆ ಇವರು ತಿರುಪತಿ ತಿಮ್ಮಪ್ಪ ಏನ್ ಮಾಡಿದ್ರಂತೆ, ಏನು ಸಿಗ್ಲೇ ಇಲ್ವಲ್ಲ ಜಾಗ, ಏನ್ ಮಾಡೋದು, ಇವ್ರಿಗೂ ಸಿಗ್ತಾ ಏನೋ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಬಂದು ನೋಡ್ತಾರಂತೆ. 3 ಜನ ಕುತ್ಕೊಂಡ್ಬಿಟ್ಟಿದಾರಂತೆ. ಇವರು ಚೆಲುವನಾರಾಯಣ ಸ್ವಾಮಿನೂ ನರಸಿಂಹ ಸ್ವಾಮಿನೂ ಕಲ್ಯಾಣಿನೂ. ಆವಾಗ ಏನ್ ಮಾಡೋದು, ಕೋಪ ಬಂದ್ಬಿಡ್ತಂತೆ. ನನಗೆ ಹೇಳ್ದೆ 3 ಜನ ಇಲ್ಲಿ ಬಂದು ಕೂತಿದಿರಲ್ಲ ಅಂತ ಹೇಳ್ಬಿಟ್ಟು ನರಸಿಂಹ ಸ್ವಾಮಿಯ ಫಸ್ಟ್ ಕಾಲೆತ್ತು ಒರಿಯಕ್ಕೆ ಹೋಯ್ತಂತೆ ತಿರುಪತಿ ತಿಮ್ಮಪ್ಪ. ಆಗ ನರಸಿಂಹ ಸ್ವಾಮಿ ಒದಿಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಅಂದ್ಬಿಡ್ತಂತೆ. ಅವಾಗ ಒರಿಕೊಂಡಂಗೆ ಒರಿಕೊಡಕ್ ಕೂತೈತೆ ಅಂತ ಈಗ ಹೇಳ್ತಾರೆ. ಅಲ್ಲಿ ಒರಿಕಿಲ್ಲ, ಹೊರಗಿರೋದಲ್ಲ ಅದು, ಇದು ಯೋಗ ಮುದ್ರೆಯಲ್ಲಿ ಕೂತಿರೋದು. ಯೋಗ ಮುದ್ರೆ ಇವ್ರು ಕತೆ ಹೇಳ್ಬೇಕು, ಜನಪದ ಕಥೆಗಳಿಗೆ. ನಿಮ್ಮಿಬ್ರು ಬೆಟ್ಟ, ನೀವೆಲ್ಲ ನಿಮ್ ಬೆಟ್ಟಕ್ಕಿಂತ ತುಂಬಾ ಎತ್ತರವಾದ ಬೆಟ್ಟ ಕೂತ್ಕೋತೀನಿ ನಾನು ಅಂತ ಹೇಳ್ಬಿಟ್ಟು ಒಂದ್ ಜನ ಅಲ್ಲಿ ಗಿಡಿ ಜಾತ್ರೆ ಅಂತ ಮಾಡ್ತಾರೆ ಇವಾಗ ಡಿಸೆಂಬರ್ ಅಲ್ಲಿ. ಈಗ ಇನ್ನು ನೆಕ್ಸ್ಟ್ ವೀಕ್ ಗಿಡಿ ಜಾತ್ರೆ. ಅಲ್ಲಿ ಗಿಡದಲ್ಲಿ ಒಂದ್ ಗಿಡ, ದೊಡ್ಡ ಗಿಡ, ಅಲ್ಲಿ ಜಾತ್ರೆ ನಡೀತದೆ. ಅಲ್ಲಿ ಪಾದ ಐತೆ. ಇಲ್ಲಿಂದ ತಿರುಪತಿ ತಿಮ್ಮಪ್ಪ ಗಿಡಿ ಜಾತ್ರೆಗೆ ಒಂದ್ ಕಾಲಿಟ್ರಂತೆ. ಅಲ್ಲಿಂದ ಚಿಕ್ಕ ತಿರುಪತಿ ಅಲ್ಗೊಂದ್ ಕಾಲಿಟ್ರಂತೆ, 2ನೇ ಕಾಲು, 3ನೇ ಕಾಲು ತಿರುಪತಿಗೆ ಹೋಗಿ ಕೂತ್ಕೊಂಡಂತೆ. ಸೊ ಅವಾಗ ನನಗೆ ಪೂಜೆ ನಡೀಬೇಕು, ನಂಗೆ ಪೂಜೆ ನಡಿಬೇಕಾದ್ರೆ ನಿಮ್ಮಿಬ್ರಿಗೂ ಪೂಜೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಯಾವ್ದವ್ರಿಗೆ ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ತೆರೆ ಹಾಕಿರ್ತಾರೆ. ಹೌದಾ? ಹಂಗಾಗಿ ಅಲ್ಲೋ ಕೂತ್ಕೊಂಡಂತೆ. ತಿರುಪತಿ ತಿಮ್ಮಪ್ಪನ ಪೂಜೆ ನಡಿಬೇಕಾದ್ರೆ ಇಲ್ಲಿ ಪೂಜೆ ನಡೆಯೋದಿಲ್ಲ. ಸೂಪರ್ ಆಗಿರೋದು, ಸೂಪರ್ ಸೂಪರ್. ಕದ್ದು ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಟಾಟಾ, ಬಾಯ್ ಬಾಯ್ ಎಲ್ರಿಗೂ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.